ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಾಬಣ್ಣ ಅಂತ ಹೇಳ್ಬಿಟ್ಟು ಬಳ್ಳಾರಿಯಲ್ಲಿರ್ತೀನಿ. ಒಂದು 30-35 ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀನಿ. ನನಗೆ ಈ ಧ್ಯಾನ ಹೇಳ್ಕೊಟ್ಟವರು ನಮ್ಮ ತಾಯಿಯವರು. ಅವರಿಂದ ನಾನು ಧ್ಯಾನ ಕಲ್ತಿದ್ದು. ಈ ಧ್ಯಾನಕ್ಕೆ ಬಂದಮೇಲೆ ಒಂದು ಮರೆಯಲಾಗದ ಎಕ್ಸ್ಪೀರಿಯನ್ಸ್ ಅಥವಾ ಪುನರ್ಜೀವನ ಅಂತ ಹೇಳ್ಬೋದು ನನಗೆ. ಏನಂದರೆ, ಒಂದು ಸಾರ್ತಿ ಬೆಳಗಾವಿಯಿಂದ ಒಂದು 3 ಅಲ್ಲಿಂದ ವಾಪಸ್ ಬರ್ತಾಯಿದ್ವಿ ಬಳ್ಳಾರಿಗೆ. ಬಳ್ಳಾರಿ ಇನ್ನೇನು 5 ಕಿಲೋಮೀಟ್ರ್ ಇದೆ. ಬೆಳಗ್ಗೆ 3:30-4 ಗಂಟೆ ಸುಮಾರಾಗ ಕಾರ್ನಲ್ಲಿ ಬರ್ತಾಯಿದ್ದೀವಿ. ಆ ಕಾರ್ ಏನಾಯಿತು, ಅಲ್ಲಿ ಒಂದು ಕಲ್ವರ್ಟ್ ಇದೆ. ಆ ಕಲ್ವರ್ಟಲ್ಲಿ 3 ಪಲ್ಟಿ ಹೊಡಿತು. ಅಂದರೆ ರೋಡಿಂದ ಕೆಳಗಡೆ ಬಿದ್ದುಬಿಡ್ತು. ಅದು ನಿದ್ದೆಗಣ್ಣೆಲ್ಲಾಯಿತೋ ಅಥವಾ ಏನಾಯಿತೋ ಗೊತ್ತಿಲ್ಲ. ಎಲ್ಲರೂ ನಿದ್ದೆಯಲ್ಲಿದ್ವಿ. ಇವರು ಮಾತ್ರ ಡ್ರೈವರ್ ಒಬ್ಬರಿದ್ದರು. ಅವರು ಡ್ರೈವ್ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಸ್ಟೇರಿಂಗ್ ಈ ಕಡೆ ತಿರುಗಿಸಿದ ತಕ್ಷಣ ಅದು ನೋಡ್ಲಿಲ್ದಂಗೆ ಹೋಯಿತು. ಆ ಒಂದು ಕುಣಿಯಲ್ಲಿ ಬಿದ್ವಿ. ಕುಣಿಯಲ್ಲಿ ಬಿದ್ದಾಗ ಆ ಕಾರು 3 ಪಲ್ಟಿ ಹೊಡೆದಿದೆ. ಆ 3 ಪಲ್ಟಿ ಹೊಡೆದ್ರೆ ನಾವು ಮನುಷ್ಯವ್ರು ಏನಾಗ್ತೀವಿ ಅನ್ನೋದು ನೀವೇ ಅಂದಾಜು ಮಾಡಿರಿ. ಆದರೆ ಈ ಧ್ಯಾನಕ್ಕೆ ಬಂದಿದ್ದು, ಧ್ಯಾನ ಮಾಡ್ತಾಯಿದ್ವಿ ಆದ ಕಾರಣ ನಮಗೆ 3 ಯಾವುದೇ ಒಂದು ಹಾನಿ ಆಗಿಲ್ಲ. ಅಂದರೆ ಪ್ರಾಣಾಪಾಯ ಆಗಿಲ್ಲ. ಎಲ್ಲರೂ ಚೆನ್ನಾಗಿದ್ದೀವಿ. ಆದರೆ ಒಬ್ಬರಿಗೆ ಮಾತ್ರ ಕಾಲು ಕೈ ತೆರ್ಕೊಂಡಿದೆ ಅಷ್ಟೆ. ನಿಜವಾಗಿ ಅದು ನನಗೆ ಪುನರ್ಜೀವನ ಅಂತ ಹೇಳ್ಬೋದು. ನೀವು ಧ್ಯಾನ ಮಾಡಿ, ಧ್ಯಾನದಿಂದ ನಮಗೆ ಯಾವ ಥರ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ನಮಗೆ ಹೇಳಲಿಕ್ಕೆ ಬರಲ್ಲ. ಲೈಫಲ್ಲಿ ಏನಾಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಈ ಧ್ಯಾನ ಮಾಡ್ತಾಯಿದ್ರೆ ನಾವು ಅಂಥ ಸಿಚುಯೇಷನ್ನಿಂದ ಪಾರಾಗ್ತೀವಂತ ಮಾತ್ರ ನಾನು ಹೇಳಬಲ್ಲೆ. ಇಷ್ಟು ಮಾತ್ರ ನಾನು ನಿಮಗೆ ಮನವರಿಕೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ನಾನು ಧ್ಯಾನಕ್ಕೆ ಬಂದಿದ್ದಂದರೆ, ನಾನು ಓದ್ತಾ ಇರಬೇಕಾದಾಗ ವಿಪಾಸನ ಧ್ಯಾನ ಅಂತ ಕಲ್ತಿದ್ದೀನಿ. ಅದು ಕಲಿತ ನಂತರ ಇಲ್ಲಿ ಪತಂಜಲಿ ಪಿರಮಿಡ್ಗೆ ಹೋಗ್ತಾ ಇದ್ದೆ. ಅದಾದ ನಂತರ ನಮ್ಮ ಮನೆ ಹತ್ರ ಸದಾನಂದ ಪಿರಮಿಡ್ ಶುರುವಾಯಿತು. ಅಲ್ಲಿಗೆ ಹೋಗ್ತಾ ಇದ್ದೆ. ಈಗ ಎಲ್ಲ ಪಿರಮಿಡ್ಗಳಿಗೂ ಹೋಗ್ತೀನಿ, ಎಲ್ಲ ರ್ಯಾಲಿಗೆ ಅಟೆಂಡ್ ಆಗ್ತೀನಿ. ಆಮೇಲೆ ಸೇವೆ ಮಾಡ್ತೀನಿ. ಸೇವೆಯಲ್ಲಿ ಎಷ್ಟು ಆನಂದ ಸಿಗುತ್ತೆ ಅಂದರೆ ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ತುಂಬ ಚೆನ್ನಾಗಿ ಸೇವೆ ಇದೆ. ಪತ್ರಿ ಸಾರ್ ಹತ್ರ ಮೀಟ್ ಆಗಿದ್ದೆ. ಪತ್ರಿ ಸಾರ್ ಕೂಡ ನಮ್ಮ ಜೊತೆಯಲ್ಲಿದ್ದರು. ನಮ್ಮ ಮನೆಯಲ್ಲಿ PMC ಆಫೀಸ್ ಶುರು ಮಾಡಿದ್ವಿ. ಆ ಆಫೀಸ್ ಬಂದುಬಿಟ್ಟು ಸುಮಾರು 1 ವರ್ಷ ಇತ್ತು ನಮ್ಮ ಮನೆಯಲ್ಲಿ. ಆನಂತರ ಸ್ಥಳಾಂತರ ಬೇರೆ ಕಡೆಗೆ ತೊಗೊಂಡೋದ್ರು ಅದು ಆಫೀಸು. ಆವಾಗ ಪತ್ರಿ ಸಾರ್ ಜೊತೆಗೆ ನಾನು ಮಾತಾಡಿದ್ದೀನಿ, ಅವ್ರ ಜೊತೆಯಲ್ಲೇ ಕೂತಿದ್ದೀನಿ. ಆಮೇಲೆ ಕಡ್ತಾಳಲ್ಲಿ ಹೋಗ್ತಾ ಇದ್ದೆ. ಕಡ್ತಾಳಲ್ಲಿ ಸೇವೆಯಲ್ಲಿ ಇರ್ತಾಯಿದ್ದೆ ಯಾವಾಗಲೂ. ಸೇವೆಯಲ್ಲಿ ಅಂದರೆ ಏನು ಮಾಡ್ತಾಯಿದ್ದೆ, ಡೈನಿಂಗ್ ಹಾಲ್ನಲ್ಲಿ ಇರ್ತಾಯಿದ್ದೆ. ಡೈನಿಂಗ್ ಹಾಲ್ನಲ್ಲಿ ಬಡಿಸೋದು. ಬೆಳಗ್ಗೆ 11 ಗಂಟೆಗೆ ಶುರುವಾಗಿದ್ದು ರಾತ್ರಿ 12-1 ಗಂಟೆ ಆದರೂ ಕೂಡ ಹಾಗೇ ನೀಡ್ತಾ ಇದ್ದೆ. ಅಷ್ಟು ಜನಕ್ಕೂ ಬಡಿಸಿದ್ರು ಸಾಕಾಗ್ತಿದ್ದಿಲ್ಲ. ಯಾಕಂದರೆ ಪತ್ರಿ ಸಾರ್ ಹೇಳಿದಾಗೆ ನಾವು ಎಷ್ಟು ಸೇವೆ ಮಾಡ್ತೀವೋ, ಅದರಲ್ಲೂ ಸೇವೆ ಆದರೆ ಅನ್ನದಾನ ಮಾಡ್ತೀವೋ ಅಷ್ಟು ಒಂದು ಎನರ್ಜಿ ನಮಗೆ ಅವ್ರ ಕಡೆಯಿಂದ ಬರುತ್ತೆ ಅಂತ ಹೇಳ್ತಾರೆ ಪತ್ರಿ ಸಾರ್. ನಿಜವಾಗಿ ಪತ್ರಿ ಸಾರ್ಗೆ ಒಂದು ಶತಕೋಟಿ ವಂದನೆಗಳು. ಅವರು ಈ ಧ್ಯಾನ ನಮಗೆ ಹೇಳಿಕೊಟ್ಟು ನಮ್ಮನ್ನೇ ಈ ರಸ್ತೆಯಲ್ಲಿ ಕರ್ಕೊಂಡ್ಬಂದಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳು. ಸರ್, ಈ ವಿಪಾಸನ ಧ್ಯಾನ ಅನ್ನೋದೇನಿದೆ, ಅದರಲ್ಲಿ ಫಸ್ಟ್ 3 ಡೇಸ್ ಬಂದುಬಿಟ್ಟು ಈ ಆನಾಪಾನಸತಿ ಧ್ಯಾನನೇ ಮಾಡಿಸ್ತಾರೆ. ಅದಾದ ನಂತರ ನೆಕ್ಸ್ಟ್ ಲೆವೆಲ್ ವಿಪಾಸನ ಅನ್ನೋದು ಕೂಡ ಬುದ್ಧಂದೇ. ಅದು ಕೂಡ ಬುದ್ಧನ ಒಂದು ಮೆಡಿಟೇಷನ್. ಅದು ಕೂಡ ಅದು ಸೆಕೆಂಡ್ ಲೆವೆಲ್ ಅಂತ ಹೇಳ್ಬೋದು. ಅದರಲ್ಲಿ ವಿಪಶ್ಯನ ಅಂದರೆ ನಿನ್ನನ್ನು ನೀನು ನೋಡಿಕೋ ಅಂತ ಅರ್ಥ. ಅದು ವಿಪಶ್ಯನ ಅಂದರೆ ಫಸ್ಟು 3 ದಿನ ಆನಾಪಾನಸತಿ ಇರುತ್ತೆ. ಅದು ಆದ ನಂತರ ವಿಪಶ್ಯನ ಶುರುವಾಗುತ್ತೆ. ವಿಪಶ್ಯನದಲ್ಲಿ ಏನಾಗುತ್ತೆ, ಕಣ್ಣು ಮುಚ್ಚಿರಬೇಕು, ಮಾತಾಡಬಾರ್ದು ಯಾರ ಹತ್ರ. ಆರ್ಯ ಮೌನ ಅಂತ ಹೇಳ್ತೀವಲ್ಲ, ಅದನ್ನು ಪಾಲಿಸ್ಬೇಕು. 10 ದಿನನೂ ನಾವು ಮಾತಾಡಬಾರ್ದು. ಆ 10 ದಿನ ಮಾತಾಡದೇ ಇದ್ದಾಗ 11ನೇ ದಿನ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಆವಾಗ ಆ ಒಂದು ಆನಂದ, ಸಂತೋಷ ಅನ್ನೋದೇನಿದೆ
ನಮ್ಮ ಮನಸ್ಸಿನಿಂದನೇ ಅದು ನಮಗೆ ಗೊತ್ತಿಲ್ದಂಗೆ ಸಂತೋಷವಾಗಿರ್ತೀವಿ. ಯಾರ ಹತ್ರ ಮಾತಾಡಿದರೂ ಸಂತೋಷ ಆಗುತ್ತೆ. ಯಾಕಂದರೆ 10 ದಿನ ಮೌನವಾಗಿರ್ತೀವಿ. ಮೌನವಾದಮೇಲೆ ನಾವು ಮಾತಾಡೋಕ್ಕೆ ಶುರು ಮಾಡಿದರೆ ತುಂಬ ಸಂತೋಷ ಅನ್ನಿಸ್ತದೆ. ಅದನ್ನೇ ಪ್ರತಿಯೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಈ 4th ಡೇಯಿಂದ ವಿಪಾಸನದಲ್ಲಿ ಫಸ್ಟು ಫೇಸ್ ಅಬ್ಸರ್ವ್ ಮಾಡಿರಿ ಅಂತ ಹೇಳ್ತಾರೆ. ಆ ಫೇಸಲ್ಲಿ ಏನಾಗುತ್ತೆ, ನಾವು ಕಣ್ಣು ಮುಚ್ಕೊಂಡು ನಮ್ಮ ಒಂದು ಅರಿವಿನಿಂದ ನೋಡಬೇಕು. ಅದು ನೋಡಬೇಕಾದಾಗ ಆ ಸ್ಪಂದನಗಳು ಅಂತ ಹೇಳ್ಬೋದು ಕನ್ನಡದಲ್ಲಿ. ಆ ಸ್ಪಂದನಗಳು ಏನಾಗುತ್ತೆ ಅನ್ನೋದು ಅಬ್ಸರ್ವ್ ಮಾಡಬೇಕು. ಅದು ಅಬ್ಸರ್ವ್ ಮಾಡಬೇಕಾದ್ರೆ ನಾವು ಅದಕ್ಕೆ ರಿಯಾಕ್ಷನ್ ಮಾಡಬಾರ್ದು. ವಿಪಾಸನದಲ್ಲಿ ನಮಗೆ ಕಲಿಸ್ಕೊಡೋದೇ ಅದು. ನೀವು ಏನಾಗುತ್ತೆ ಅಂತ ಗಮನಿಸ್ರಿ ಅಂತ ಹೇಳ್ತಾರೆ. ಆ ಥರ ಬಾಡಿಯೆಲ್ಲ ನೋಡ್ತಾ ಬರಬೇಕು. ಯಾವುದೇ ಒಂದು ರಿಯಾಕ್ಷನ್ ಮಾಡೋದಕ್ಕೆ ಹೋಗಬಾರ್ದು. ಈಗ ಒಂದು ಎಕ್ಸಾಂಪಲ್ ಅಂದರೆ, ನಾವು ಯಾವುದಾದ್ರೂ ಒಂದು TV ಸೀರಿಯಲ್ಲು ಅಥವಾ ಸಿನಿಮಾನ ನೋಡ್ತಾ ಇರ್ತೀವಿ. ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಚುಕ್ಕಾಡಿ ಬಂದು ಕಡಿಯುತ್ತೆ. ಕಡಿದಾಗ ಏನು ಮಾಡ್ತೀವಿ ನಾವು, ನಮಗೆ ಅರಿವಿಲ್ದಂಗೆ ಅದ್ರ ಮೇಲೆ ಕೈ ಹೋಗ್ಬಿಟ್ಟು ಟಪ್ ಅಂತ ಹೊಡಿತೀವಿ. ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಕೆಲಸಗಳಾಗ್ತಾ ಇರ್ತವೆ. ಈ ವಿಪಾಸನದಲ್ಲಿ ಬಂದ್ಬಿಟ್ಟು ನಿಮ್ಮ ಅರಿವಿಗೆ ಬರದ ಹಾಗೆ ನೀವು ಏನು ಕೆಲಸ ಮಾಡಬಾರ್ದು. ಅದನ್ನೇ ನಮಗೆ ಹೇಳ್ಕೊಡ್ತಾರೆ ಫಸ್ಟ್. ಅದು ಮಾಡ್ತಾ ಇದ್ದರೆ ನಮಗೆ ಎಷ್ಟೋ ಒಂದು ಅವೇರ್ನೆಸ್ ಬರುತ್ತೆ. ನಿಜವಾಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ವಿಪಾಸನ ಮಾಡಿದರೆ ನಿಮ್ಮ ಲೈಫು ಸುಂದರವಾಗಿ ಇರುತ್ತೆ. ವಿಪಾಸನದಲ್ಲಿ ನಾವು ನಿದ್ದೆಯಲ್ಲಿ ಹೋಗೋದು ಕಡಿಮೆ. ಅದರಲ್ಲಿ ನಿದ್ದೆ ಮಾಡಬಾರ್ದು, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಬಾರ್ದು. ಇಲ್ಲಿ ಒಂದು ಆನಾಪಾನಸತಿಯಲ್ಲಿ ಏನು ಮಾಡ್ತೀವಿ ನಾವು, ಕಣ್ಣು ಮುಚ್ಚಿ ನಿದ್ದೆಗೆ ಜಾರೋ ಚಾನ್ಸಸ್ ತುಂಬ ಇರುತ್ತೆ. ನಾವು ನಿದ್ದೆಗೆ ಯಾವಾಗ ಜಾರಿರ್ತೀವಿ ಅಂತಲೂ ಗೊತ್ತಾಗಲ್ಲ ಇದರಲ್ಲಿ. ಆದರೆ ವಿಪಾಸನದಲ್ಲಿ ನೀವು ಕಂಪ್ಲೀಟ್ ಅವೇರ್ನೆಸ್ನಲ್ಲಿರಬೇಕು. ಅವೇರ್ನೆಸ್ನಲ್ಲಿದ್ದು ನಾವು ಧ್ಯಾನ ಮಾಡಬೇಕು. ಅಂದರೆ ನಾವು ಎಚ್ಚರ ತಪ್ಪಂಗೆ ಇಲ್ಲ ಅದರಲ್ಲಿ. ವಿಪಾಸನದಲ್ಲಿ ಇದು ಒಂದು ವ್ಯತ್ಯಾಸ ಇದೆ. ನೀವು ಯಾವುದೇ ಧ್ಯಾನ ಮಾಡಿ ನಿಮಗೆ ಅದಕ್ಕೆ ಏನು ಫಲ ಸಿಗಬೇಕೋ ಸಿಗುತ್ತೆ. ನಾನು ವಿಪಾಸನ ಮಾಡಿ ಬಂದ ನಂತರ ನನ್ನಲ್ಲಿರೋ ಸಿಟ್ಟು ಅನ್ನೋದು 10 ದಿನದಲ್ಲಿ ತುಂಬ ಕಡಿಮೆ ಆಯಿತು. 90% ಕಡಿಮೆ ಆಗಿದೆ. ಅದೇ ಥರ ಈಗಿದ್ದೀನಿ. ಮೊದಲು ನನ್ನ ಜೊತೆಗೆ ಯಾರಾದರೂ ಮಾತಾಡಬೇಕಂದ್ರೆ ತುಂಬ ಹೆದರ್ತಾಯಿದ್ರು. ಹೋಗ್ಲಿ ಬಿಡಪ್ಪ, ಅವ್ರ ಹತ್ರ ಏನು ಮಾತಾಡೋದು, ಸುಮ್ಮನೆ ಸಿಟ್ಟು ಮಾಡ್ಕೋತಾರೆ ಅಂತ ಹೇಳ್ತಾಯಿದ್ರು. ವಿಪಾಸನ ಮಾಡಿ ಬಂದ ನಂತರ ಆ ಒಂದು ಸಿಟ್ಟು ಅನ್ನೋದು ಇಲ್ಲೇ ಇಲ್ಲ. ಆಮೇಲೆ ಇನ್ನೂ ಒಂದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಅಂದರೆ, ನಮ್ಮದು ಒಂದು ಟೈಪ್ ಇನ್ಸ್ಟಿಟ್ಯೂಟ್ ಇತ್ತು. ಇನ್ಸ್ಟಿಟ್ಯೂಟ್ ಆದಮೇಲೆ ಒಳ್ಳೆ ಹುಡುಗರು ಬರ್ತಾರೆ, ಗಲಾಟೆ ಮಾಡೋ ಹುಡುಗರು ಬರ್ತಾರೆ, ಎಲ್ಲ ಥರದ ಹುಡುಗರು ಇರ್ತಾರೆ. ಈ ಒಂದು ಧ್ಯಾನ ಕಲಿತ ನಂತರ, ವಿಪಾಸನ ಕಲಿತ ನಂತರ ಅಲ್ಲಿ ಯಾರಾದರೂ ಗಲಾಟೆ ಮಾಡೋ ಹುಡುಗರು ಬಂದರೆ, ಓಕೆ ಇವರೇ ಎಲ್ಲ ಬಂದಿರೋದು, ನೋಡ್ಕೊಳ್ಳೋಣ ಏನು ಮಾಡ್ತಾರೆ ಇವರು ಅನ್ನೋ ಧೈರ್ಯ ಬಂತು ಮನಸ್ಸಿನಲ್ಲಿ. ಮೊದಲಾಗಿದ್ರೆ ನಾನೇನು ಮಾಡ್ತಿದ್ದೆ, ಅಲ್ಲಿ ಆ ಹುಡುಗರು ಬರ್ತಾ ಇದ್ದಾರೆ ಅಂದರೆ ನಾನು ಈ ಕಡೆಯಿಂದ ಎದ್ದು ಹೋಗಿಬಿಡ್ತಾ ಇದ್ದೆ. ನಿಜವಾಗಿ ಹೇಳ್ಬೇಕಂದ್ರೆ ಧ್ಯಾನ ಮಾಡೋದ್ರಿಂದ ನಮಗೆ ಒಂದು ಧೈರ್ಯ, ಮನಸ್ಸಿನಲ್ಲಿ ಧೈರ್ಯ ಬರುತ್ತೆ. ನೋಡ್ಲಿಕ್ಕೆ ನಾವು ಹಾಗೆ ಇರ್ತೀವಿ, ಆದರೆ ಸಿಚುಯೇಷನ್ ಹೇಗೆ ಎದುರಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ.